ಈ ನಮ್ಮ ಕಿರುಚಿತ್ರವು ನಮ್ಮ ಮೊದಲನೇ ಪ್ರಯತ್ನವಾಗಿದ್ದು ನಮ್ಮ ಸರಿತಪ್ಪುಗಳನ್ನು ಮನ್ನಿಸಿ ಮುನ್ನಡೆಸಿ. ಏನೋ ಇದು, ಯಾರೂ ಇಲ್ಲ ಕ್ಲಾಸಲ್ಲಿ. ಲವ್ ಬಾರೋ ಇಲ್ಲಿ. ಎಲ್ಲೋ ನಮ್ಮ ಕ್ಲಾಸಲ್ಲಿ ಯಾರೂ ಇಲ್ಲ. ಅಣ್ಣ ಆಡಿಟೋರಿಯಮಲ್ಲಿ ಸ್ಪೆಷಲ್ ಲೆಕ್ಚರ್ ಕೇಳೋಕೆ ಹೋಗಿದ್ದಾರೆ. ಹೌದಾ, ನೀನು ಯಾಕೋ ಹೋಗಿಲ್ಲ? ಅಣ್ಣ ನನಗೆ ಕ್ಲಾಸ್ ಇದೆ. ಸರಿ ಹೋಗು. ಮಗ, ನಾವು ಹೋಗನ್ವಾ? ಲೋ ನಡಿ ಆಚೆಗೆ ಫಸ್ಟು. ಯಾಕ್ರೋ ಕ್ಲಾಸ್ ಇಲ್ವಾ? ಯಾವುದೋ ಕ್ಲಾಸ್ ಈಗ? ಸರ್, ನಿಮ್ಮ ಕ್ಲಾಸೇ ಹಿಸ್ಟ್ರಿ. ಮತ್ತು ನಡೀರಿ ಕ್ಲಾಸ್ಗೆ. ಸರ್ 4 ಜನ ಇರೋದು ಸರ್. ಪರವಾಗಿಲ್ಲ, 4 ಜನ ಇದ್ರೆ ಚೆನ್ನಾಗಿ ಅರ್ಥ ಆಗೋದು. ನಡೀರಿ. ಯಾಕೋ ಹೇಳ್ದೆ? ಸಡನ್ನಾಗಿ ಏನು ಹೇಳಬೇಕು ಗೊತ್ತಾಗಿಲ್ಲ. ಯಾಕೋ ಲಾಸ್ಟ್ ಬೆಂಚಲ್ಲಿ ಅದು ಡೋರ್ ಪಕ್ಕದಲ್ಲಿ ಕುತ್ಕೊಂಡಿದ್ದೀರಾ? ಫ್ರಂಟ್ ಬೆಂಚ್ ಬನ್ರೋ. ಸರ್ ಪರವಾಗಿಲ್ಲ ಸರ್, ಇಲ್ಲೇ ಕುತ್ಕೊತೀವಿ. ಕತೆ ಮಗ, ಬಾಸ್ ಮೂವಿ ರಿಲೀಸು, ಮೂವಿ ಹೋಗೋಣವಾ? ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಹೋಗು, ನನ್ನ ಹತ್ರ ₹1 ಕಾಸಿಲ್ಲ. ನಮ್ಮ ಅಪ್ಪ ಕೊಡಲ್ಲ, ನಮ್ಮ ಅಪ್ಪನ ಪರ್ಸ್ ಕೊಡುತ್ತೆ. ನಮ್ಮಿಬ್ರಿಗೆ ಸರಿ, ಅವರಿಬ್ರಿಗೆ ಚಿಂತೆ ಮಾಡಬೇಡ ಮಗ, ದುಡ್ಡು ನಮ್ಮ ಹತ್ರನೂ ಇದೆ. ನೀನು ಅವನಿಗೆ ದುಡ್ಡು ಸ್ಕಿಪ್ ಮಾಡಿದ್ದು. ನಾನೇನಕ್ಕೂ ಅವನಂಗೆ ಮಾಡಲಿ, ನಮ್ಮಪ್ಪ ಅವ್ರ ಅಪ್ಪ ಕೊಟ್ಟಿದ್ದು. ಅಶೋಕನು ತನ್ನ ಬೃಹತ್ ಸೈನ್ಯದೊಡನೆ ಕಳಿಂಗದ ಮೇಲೆ ಯುದ್ಧ ಮಾಡಿ ಜಯಗಳಿಸುತ್ತಾನೆ. ಆದರೆ ಈ ಯುದ್ಧವು ಚರಿತ್ರೆಯಲ್ಲಿಯೇ ಅತ್ಯಂತ ರಕ್ತಸಿಕ್ತವಾದ ಯುದ್ಧವಾಗಿತ್ತು. ಈ ಯುದ್ಧದಿಂದ ಉಂಟಾದ ಯಾಕೋ ಓಡ್ತಾ ಇದ್ದೀರಾ? ಕ್ಲಾಸ್ ಇಲ್ವನ್ರಲ್ಲೇ? ಯಾಕೋ ಕಾಫಿ ಇಲ್ವಂತೇನೋ? ಅಲ್ಲಿ ಟೀ ಮಾತ್ರ ಇದೆ ಕಣೋ, ಕಾಫಿ ಇಲ್ವಂತೆ. ಅದಕ್ಕೆ ಟೀ ತೊಗೊಂಬಂದೆ. ಯಾವುದೋ ಒಂದು ಹೊಟ್ಟೆಗೆ ತಾನೇ ಹೋಗೋದು, ಸುಮ್ಮನೆ ಕುಡಿರೋ. ಸರಿ, ಬೇಗ ಕುಡೀರೋ. ಸರ್ ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಓದ್ತೀನಿ, ಹೋಗೋಣ. ಏನು ನಿಮ್ಮ ಸರ್ ಇಂಪಾರ್ಟೆಂಟ್ ಕ್ಲಾಸ್ ತಗೋತಾರೆ ಅಂತನಾ, ಅಥವಾ ನಿಮ್ಮ ಹುಡುಗಿ ಕ್ಲಾಸಿಗೆ ಬಂದವಳೆ ಅಂತನಾ? ಅಯ್ಯೋ ದೇವ್ರೆ, ಸರ್ ನೆನ್ನೆ ಹೇಳಿದ್ರು, ಅದಕ್ಕೆ ಹೇಳಿದ್ನಪ್ಪ. ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳಿ. ನಮ್ಮ ಹುಡುಗಿ ಗುರು, ನಮ್ಮ ಹುಡುಗಿ ಕಣೋ. ಫಸ್ಟ್ ನಾನು ನೋಡಿದ್ದು. ಫಸ್ಟ್ ನೀನು ನೋಡ್ಬಿಟ್ರೆ ನಿಮ್ಮ ಹುಡುಗಿ ಆಗ್ಬಿಡ್ತಾಳ? ನಮ್ಮ ಹುಡುಗಿ ಆಗೋಗ್ತಾಳ? ಗುರು, ಫಸ್ಟ್ ನಾನು ನೋಡಿದ್ದು. ನೀವು ಬೇಕಾದ್ರೆ ಕುಳಿನ್ ಬಿಟ್ಕೊಡ್ತೀನಿ. ನಿನಗೆ ಬೇಕಾದ್ರೆ ನಮ್ಮ ಕ್ಲಾಸ್ ಓಡ ಬಿಡಿ ಬಿಡು. ಆಯ್ತು ಬಿಡ್ರೋ. ನಮ್ಮ ಹುಡುಗಿ ಅಷ್ಟೇ. ಆಗಲ್ವೋ? ನಮ್ಮ ಹುಡುಗಿ ಲೋ ಅಲ್ಲಿ ನೋಡ್ರು. ಯಾರೋ ಕಾಳಾಕಿ ಹುಡುಗಿ ನೀಕಿತಾ ಇರ್ತಿರೋದು. ಸಾರಿ ಚಿನ್ನ. ಯಾವಾಗಲೂ ಇದೇ ಆಯ್ತು. ನಡ್ರಿ ಹೋಗೋಣ. ಅಣ್ಣ ಸಿಗರೇಟ್ ಕೊಡಿ. ಯಾವ ಕೊಡ್ಲಿ? ಹಾಳಾಗೋಗೋದಕ್ಕೆ ಯಾವುದಾದ್ರೂ ಏನಾನ ಯಾವುದೋ ಒಂದು ಕೊಡಿ ನಮ್ಮ ಬ್ರ್ಯಾಂಡಲ್ಲಿ. ನನಗೆ ಬೇಡ ಕಣೋ. ಯಾಕೋ? ನನಗೆ ಕುಡಿಯೋದಿಲ್ಲ, ಕುಡಿದ ಅಭ್ಯಾಸವೂ ಇಲ್ಲ. ಪುರುಷೋತ್ತಮ ಕಣೋ ಇವನಂತ ಇರ್ಬೇಕು ಸಮಾಜದಲ್ಲಿ. ಹಂಗೆ ಇರು ಮಗ, ಅಪ್ಪಿ ತಪ್ಪಿ ಕುಡ್ದೋ ನಮ್ಮಂಗೆ ಬುದ್ಧಿವಂತ ಆಗೋಯ್ತ್ಯಾ ಮಗ. ರಿಂಗ್ ನೋಡೋ. ಅದು ಇದು ರಿಂಗ ಲೇ, ಅದಲ್ಲ ರಿಂಗ್ ಇದು. ಇದು ರಿಂಗ್ ಲೇ, ನಮ್ಮ ಪಕ್ಕದ ಮನೆ ಅಂಕಲ್ ಬರ್ತಿದ್ರು.
ಅವನು ದಮ್ ಹೊಡಿಯೋಕ್ಕೆ ಬಂದಿರೋದು. ಇವಾಗ ಇಸ್ಕೊಳ್ದಂಗೆ ಹಿಂಗೆ ಹೋಯ್ತಾ ನೋಡು. ನೆಕ್ಸ್ಟ್ ನಾವೇನಾದ್ರೂ ಮಾಡಿ ರ್ಯಾಂಕ್ ತಗೋಬೇಕು ಮಗ. ಖಂಡಿತ ಮಗ, ತಗೊಳ್ಳೋಣ, ಪಕ್ಕ ರ್ಯಾಂಕ್ ತಗೊಳ್ಳೋಣ. ಓ ಅಂಕಲ್ ನೀವೇನಿಲ್ಲಿ? ಅದೇ ಎಕ್ಸಾಮ್ ಇತ್ತಲ್ಲ, ಸ್ಟಡೀಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ನಿನ್ನ ಎಜುಕೇಶನ್ ಹಾಳಾಗುವಾಗ ನಿನ್ನಿಂದ ಒಂದು ಸಿಗರೇಟ್ ವೇಸ್ಟ್ ಆಯಿತು. ಲೋ, ಅಲ್ಲಿ ಸಿಗರೇಟ್ ಹೋದ್ರೆ ಇವರು ಇಲ್ಲಿ ನೋಡೋ, ಇಲ್ಲಿ ಎಲ್ಲಿ ಕೊನೆ ಏನಾದರೂ ಆಯ್ತೇನೋ? ಏನಾಗಿದೆಯೋ ಗೊತ್ತಿಲ್ಲ, ಮನೆಗೆ ಹೋಗಿ ನೋಡ್ಕೋಬೇಕು. ಸ್ವಲ್ಪ ಕೆಳಗಿಟ್ಟಿದ್ದಕ್ಕೆ ಸರಿ ಹೋಯ್ತು, ಮೇಲೆ ಇಟ್ಟಿದ್ರೆ ಏನು ಪರಿಸ್ಥಿತಿ? ನಿನ್ ಕಣ್ಮುಚ್ಚಿ ಕಣ್ಬಿಡಷ್ಟಲ್ಲ ಅಲ್ಲಿ ಇರ್ತೀವೋ. ಗೊತ್ತಿಲ್ವಲ್ಲ ಮಗ, ಅಣ್ಣ ತುಂಬಾ ಸೈಲೆಂಟ್ ಆಗುತ್ತಾನಲ್ಲ. ಬಾರೋ ಹೋಗೋಣ. ನಡಿ ಮಗ. ಏನಾಯ್ತು? ಏನಿಲ್ಲ, ನಡಿ ಮಗ. ಏನಾಯ್ತು ಹೇಳೋ? ಅದು ಕಾಲೇಜಿಗೆ ಬರಬೇಕಾದ್ರೆ ಓಯ್ ಬಾಲ್ 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 ಬಾಲ್, ಓಯ್ ಬರಕೋ. ಓಯ್ ಬಾಲ್ ಇಲ್ಲಿ ಕೊಡೋ. ಏ ಇಲ್ಲಕೋ. ಏ ಹಿಡ್ಕೊಂಡಂದು. ನಮ್ಮ ಫ್ರೆಂಡ್ಸು. ಚೆನ್ನಾಗಿದ್ದಾರಲ್ಲ? ಕೈ ಕೊಡೋ ಕೈ.